ಇದ್ದಾರೆ. ಸಂಜು ವರ್ಸ್ ಗೀತಾ 2 ತಂಡದ ಹೇಳಿಕೆಗಳಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅನ್ನೋದಾಗಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಟಿ ರಚಿತಾ ರಾಮ್ ಅವರು. ಸಂಜು ವರ್ಸ್ ಗೀತಾ 2 ಸಿನಿಮಾ ತಂಡ ನಟಿ ರಚಿತಾ ರಾಮ್ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡಿ ಫಿಲ್ಮ್ ಚೇಂಬರ್ ಮೆಟ್ಟಿಲನ್ನ ಹತ್ತಿತ್ತು. ಸದ್ಯ ಆ ವಿಚಾರವಾಗಿ ಆ ಎಲ್ಲ ಆರೋಪಗಳಿಗೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ರಚಿತಾ ನವರು. ಈಗಾಗಲೇ ವಿಚಾರದಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ನಟ ಶ್ರೀನಗರ ಕಿಟ್ಟಿ ಅವರ ಮಾತಿನಿಂದಲೂ ಕೂಡ ನಂಗೆ ನೋವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ರಚಿತಾ ರಾಮ್ ಅವರು. ವಿವಾದಗಳ ಬಗ್ಗೆ ರಚಿತಾ ರಾಮ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನೇನು ಆಯ್ತು ಅನ್ನೋದು ಈ ಮೂಲಕ ಸಿನಿಮಾ ತಂಡಕ್ಕೆ ರಚ್ಚು ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಪ್ರಮೋಷನ್ಗೆ ಬರಲಿಲ್ಲ ಅನ್ನುವಂತ ಆರೋಪಕ್ಕೆ ರಚಿತಾ ರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲ ಬಾರಿ ರಿಲೀಸ್ ಆದಾಗ ಎಲ್ಲ ಪ್ರಮೋಷನ್ ನಾನು ಮಾಡಿದ್ದೇನೆ, ಈಗ ಬೇರೆ ಸಿನಿಮಾದಲ್ಲಿ ನಾನು ಬ್ಯುಸಿ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ತಪ್ಪು ಮಾಡಿಲ್ಲ, ಸಾರಿ ಕೇಳಲ್ಲ ಅನ್ನೋದಾಗಿ ರಚಿತಾ ರಾಮ್ ಹೇಳ್ಕೊಂಡಿದ್ದಾರೆ. ಕ್ಷಮೆ ಕೇಳುವಂತ ಯಾವ ತಪ್ಪು ಕೂಡ ನಾನು ಮಾಡಿಲ್ಲ, ನಾನು ಯಾಕೆ ಕ್ಷಮೆ ಕೇಳಬೇಕು? ನಿರ್ದೇಶಕ ನಾಗಶೇಖರ್ ಮಾತನಾಡಿದ್ದು ಬೇಸರವನ್ನ ತಂದಿದೆ. ಜೊತೆಯಲ್ಲಿ ನಟ ಶ್ರೀನಗರ ಕಿಟ್ಟಿಯವರ ಮಾತಿನಿಂದಲೂ ಕೂಡ ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ರಚಿತಾ ರಾಮ್ ಅವರು. ಹೀಗಾಗಿ ವಿವಾದದ ಬಗ್ಗೆ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಅವರೇ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಅಂದ್ರೆ ಸಂಜು ವರ್ಸ್ ಗೀತಾ 2 ಸಿನಿಮಾ ತೆರೆ ಕಂಡಿತ್ತು, ಮತ್ತೆ ಅದನ್ನ ರಿಲೀಸ್ ಮಾಡುವಂತ ಕೆಲಸ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಚಿತ್ರತಂಡ ಒಂದು ಮಹತ್ವದ ಆರೋಪವನ್ನು ಮಾಡಿತ್ತು. ಚಿತ್ರದ ನಟಿ ರಚಿತಾ ರಾಮ್ ಅವರು ಚಿತ್ರಕ್ಕೆ ಸಾಥ್ ಕೊಡ್ತಿಲ್ಲ, ಪ್ರಮೋಷನ್ಗೆ ಬರ್ತಾ ಇಲ್ಲ, ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಅವರು ಬರೋದೇ ಇಲ್ಲ. ನಾವು ಇಷ್ಟೆಲ್ಲ ದುಡ್ಡು ಹಾಕಿ ಚಿತ್ರ ಮಾಡಿರ್ತೀವಿ, ಆದ್ರೆ ನಟಿನೇ ಎಲ್ಲ ಕಡೆ ಹೋದಾಗ ಕೇಳ್ತಾರೆ ಅಭಿಮಾನಿಗಳಿರ್ಬೋದು, ಪ್ರೇಕ್ಷಕರೆಲ್ಲ ಎಲ್ಲಿದ್ದಾರೆ ಅಂತ, ಬಟ್ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹಲವು ಆರೋಪ ಆಯ್ತು. ಈಗ ಒಂದು ವಾರದಿಂದ ನಡೀತಿರುವಂತ ಒಂದು ಇಶ್ಯೂ, ನನ್ನ ಮೇಲೆ ಬಂದಂತ 2 ಅಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋ. ಫಸ್ಟ್ ಐ ಸ್ಟಾರ್ಟ್ ವಿತ್ ಸಂಜು ವರ್ಸ್ ಗೀತಾ 2. ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ 3 ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾನೇ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್. ಆ್ಯಂಡ್ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗದಿರೋಂಥ ಒಂದು ವಿಚಾರ. ನಾನು ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ, ಅವ್ರ 3 ಜನಕ್ಕೆ ಪ್ರಶ್ನೆ ಇಲ್ಲ, ನಿಮ್ಗಳಿಗೆ ಪ್ರಶ್ನೆ ಒಂದು. ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ 1.25 ವರ್ಷ. ಸಿನಿಮಾ ರಿಲೀಸ್ ಆಗುತ್ತೆ Jan 17th ರಿಲೀಸ್ ಆಗುತ್ತೆ, ಫಸ್ಟ್ ರಿಲೀಸ್ ಆಗುತ್ತೆ. ಹಲವಾರು ಪ್ರೆಸ್ ಮೀಟ್ಸ್, ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ 1-to-1 ಇಂಟರಾಕ್ಷನ್ ವಿತ್ ಮೀಡಿಯಾ ಜೊತೆನೂ ನಡೆಯುತ್ತೆ. ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರೆ, ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ, ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್. ಇಲ್ಲ ನನ್ನ ತಂಡನೇ ಹೇಳಿದೆ ನನಗೆ, ಯು ಆರ್ ವೆರಿ ಸಪೋರ್ಟಿವ್, ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸಲ್ಲಿ ಅಂತ ಹೇಳ್ತಾರೆ. ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದೆ. ನನಗೆ ಒಂದು ಕನ್ಫ್ಯೂಷನ್ ಇದೆ. ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವೈ? ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು? ನಾಟಕ ಮಾಡ್ತಿರೋರು ಯಾರು? ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಂಜು ವರ್ಸ್ ಗೀತಾ 2 ಸಿನಿಮಾ ನನ್ನ ಶೂಟಿಂಗ್ ನಡೀತಿರುತ್ತೆ. ನನ್ನ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುತ್ತೆ. ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಬ್ಬರು, ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಗಶೇಖರ್ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ, ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ.
ವೆರಿ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ಹೋಗೋದಕ್ಕೆ ಬಿಡಲಿಲ್ಲ. ಯಾಕೆ? ಆ ಪ್ರೊಡ್ಯೂಸರ್ ದುಡ್ಡಲ್ವಾ? ಅವ್ರದ್ದು ಸಿನಿಮಾ ಮಾಡಿದ್ದಾರೆ, ಲೇಡಿ ಪ್ರೊಡ್ಯೂಸರ್, ಯಾಕೆ ಅವ್ರದ್ದು ದುಡ್ಡಲ್ವಾ? ಅವ್ರದ್ದು ಸಿನಿಮಾ ಅಲ್ವಾ? ಒಂದು ದಿನ ಕಳಿಸ್ಲಿಲ್ಲ ನನ್ನ. ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ. ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ. ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ. ಅವತ್ತು ಅವ್ರು ಏನು ಮಾಡಿದ್ರಲ್ಲ, ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ, ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ, ಸಾರಿ ರಚಿತಾ ಅವರೇ, ಸಿನಿಮಾ ರಿಲೀಸ್ ಆಗಿದೆ, ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ, ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು, ನಮ್ಮದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇಷ್ಟೇ. ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟಾಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದ್ದೆ. ರೀಲ್ ಕೂಡ ಮಾಡಿದ್ದೀನಿ ನಾನು. ಒಂದು ರೀಲಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ, ಈ ಥರ ರಿಲೀಸ್ ಆಗ್ತಿದೆ ಅಂತ. ಲಾಸ್ಟ್ ಮಿನಿಟಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ, ಇಲ್ಲ ಸಾರಿ ಪೋಸ್ಟ್ಪೋನ್ ಆಯಿತು, ಇಲ್ಲ ಪ್ರೀಪೋನ್ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಾನು ಹೊಣೆನಾ? ಅದಕ್ಕೆ ಐ ಡೋಂಟ್ ನೋ. ಇದಕ್ಕೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ, ನಾನು ನಿಮಗೆ ಬಿಡ್ತೀನಿ, ನೀವೇ ಡಿಸೈಡ್ ಮಾಡಿ. ನನ್ನ ಮೇಲೆ ಸುಳ್ಳು, ನಾನು ನಾಟಕ, ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಅದನ್ನು ನೀವುಗಳು ಡಿಸೈಡ್ ಮಾಡಬೇಕು. ಸೆಕೆಂಡ್ ಅಲಿಗೇಷನ್, ಸಿನಿಮಾ ದುಡ್ಡು ತೊಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ. ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ. ಯಾಕೆ ಅಂದರೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್. ಅವರ ಫಿಲ್ಮ್ ಚೇಂಬರ್ಗೆ ಹೋಗಿದೆ ಈ ವಿಷಯ, ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಅವ್ರು ಹೇಳಿರೋವಂಥ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ. ಐ ರೆಸ್ಪೆಕ್ಟ್ ಹಿಮ್, ಐ ರೆಸ್ಪೆಕ್ಟ್ ಹಿಸ್ ವರ್ಡ್ಸ್. ಅವ್ರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದಾದಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಈ ಒಂದು ವಿಚಾರ ಅಂದರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನು ಹ್ಯಾಂಡಲ್ ಮಾಡ್ತೀರಾ ಆ ವಿಚಾರದ ಬಗ್ಗೆ ಯಾರೂ ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ. ಹಾಂ, ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಈ ಒಂದು ವಿಡಿಯೋ. ನಾನು ತಪ್ಪು ಅಂತ ಮಾಡಿದರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು. ನಂದು ತಪ್ಪಿದೆ ಅಂತ ಅಂದರೆ, ನಾನು ತಪ್ಪು ಮಾಡಿಲ್ಲ ಅಂತ ಆದರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳೆ. 100% ನಾನು ಸಾರಿ ಕೇಳೋಳೆ ಅಲ್ಲ. ಯಾರಿಗಾದರೂ, ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ, ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ, ನನ್ನ ಸಾರಿ ನಿಮಗೆ, ನನ್ನ ಅಭಿಮಾನಿಗಳಿಗೆ, ಬೇರೆಯವ್ರಿಗಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಐ ನೋ ಏನೇ ಸಿಚುವೇಶನ್ ಬಂದ್ರೂ ನೀವು ಎಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ. ಆ್ಯಂಡ್ ಆಲ್ ಐ ಕ್ಯಾನ್ ಸೇ ಈಸ್ ಥ್ಯಾಂಕ್ ಯು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಈಗಷ್ಟೇ ರಚಿತಾ ರಾಮ್ ಅವರ ಫಸ್ಟ್ ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬಹಳ ಸ್ಪಷ್ಟವಾಗಿ ಒಂದು ಉಲ್ಲೇಖ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ತಪ್ಪು ಮಾಡಿಲ್ಲ ಅಂದ್ರೆ ದೇವರೇ ಬಂದರೂ ಕೂಡ ನಾನು ಸುಮ್ಮನೆ ಇರಲ್ಲ, ಕ್ಷಮೆ ಕೇಳಲ್ಲ. ಹಾಗಾದ್ರೆ ಇಲ್ಲಿ ಸುಳ್ಳು ಹೇಳ್ತಿರೋದು ಯಾರು, ನಾಟಕ ಮಾಡ್ತಿರೋದು ಯಾರು? ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಲಕ್ಷ್ಮೀನಾರಾಯಣ್. ಎಸ್ ಅಖಿಲೇಶ್, ರಚಿತಾ ರಾಮ್ ಅವರ ಒಂದು ಸಿನಿ ಲೆಗಸಿಯನ್ನ ನಾವು ನೋಡಕ್ ಹೋದಾಗ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಚಿತ್ರರಂಗದ ಬಹು ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಅದು ಒಂದೊಂದು ಬಾರಿ ಅಲ್ಲ, 2-3 ಬಾರಿ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ಅಭಿನೇತ್ರಿ ಅವರು. ಈಗ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಲೀಡಿಂಗ್ ಆಕ್ಟ್ರೆಸ್ ಯಾರಪ್ಪ ಅಂತಂದ್ರೆ ಒನ್ ಅಂಡ್ ಓನ್ಲಿ ರಚಿತಾ ರಾಮ್ ಅವರ ಹೆಸರನ್ನ ಹೇಳ್ತಾರೆ. ಜೊತೆಗೆ ಸ್ಯಾಂಡಲ್ವುಡ್ ನ ಲೇಡಿ ಸೂಪರ್ ಸ್ಟಾರ್ ಅನ್ನೋ ಟೈಟಲ್ ಕೂಡ ಇತ್ತೀಚೆಗೆ ಆಕೆ ಕೊಟ್ಟಿರ್ತಕ್ಕಂಥದ್ದು. ಆಕೆಯ ಸಂಭಾವನೆ ಕೂಡ 1 ಕೋಟಿಗೂ ಅಧಿಕ ರೂಪಾಯಿ ಮೀರಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಮಧ್ಯೆ ಆಕೆ ಸಿನಿಮಾಗಳು ಅಂದ್ರೆ ಕಿರುತೆರೆ ಮತ್ತೆ ಬೆಳ್ಳಿತೆರೆ ಎರಡರಲ್ಲೂ ಬ್ಯುಸಿ ಇರ್ತಕ್ಕಂಥ ನಟಿ. ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ದಾರೆ, ಜೊತೆಗೆ 1 2 5 ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಶಬರಿ ಸರ್ಚಿಂಗ್ ಫಾರ್ ರಾವಣ, ಲವ್ ಮಿ ಆರ್ ಹೇಟ್ ಮಿ, ಅಯೋಧ್ಯೆ 2, ಕಲ್ಟ್ ಮತ್ತೆ ಲ್ಯಾಂಡ್ ಲಾರ್ಡ್, ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್. ಸೊ ಟೋಟಲ್ ಎಲ್ಲಾ ದೊಡ್ಡ ಸಿನಿಮಾಗಳೇ, ಬಿಗ್ ಬ್ಯಾನರ್ ಸಿನಿಮಾಗಳೇ 5 ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇರ್ತಕ್ಕಂಥ ರಚಿತಾ ರಾಮ್ ಅವರು ಈ ಹಿಂದೆ ಸಂಜೀವ್ ಎಸ್ ಗೀತಾ 2 ಸಿನಿಮಾದಲ್ಲ ಅಂದ್ರೆ ಮೊದಲ ಬಾರಿ ರಿಲೀಸ್ ಆದಾಗ ಅದರ ಪ್ರಮೋಷನ್ಸ್ ಎಲ್ಲದರಲ್ಲೂ ಭಾಗಿಯಾಗಿರ್ತಾರೆ. 2ನೇ ಬಾರಿ ರಿಲೀಸ್ ಆದಾಗ ರಿಲೀಸ್ ಮಾಡ್ತಾರೆ ಅವರು. ರಿಲೀಸ್ ಮಾಡಿದಾಗ ನಮ್ಮ ಕರೆಗಳಿಗಾಗಲಿ ಅಥವಾ
ಮೆಸೇಜ್ಗಳಿಗೆ ಆಕೆ ಸ್ಪಂದಿಸ್ತಾ ಇಲ್ಲ, ಪ್ರಮೋಷನ್ಸ್ಗೆ ಭಾಗಿಯಾಗ್ತಾ ಇಲ್ಲ, ನಮ್ಗೆ ಇದರಿಂದ ಸಿನಿಮಾ ತಂಡಕ್ಕೆ ಲಾಸ್ ಆಗ್ತಿದೆ ಅಂತಕ್ಕಂಥ ಆರೋಪವನ್ನ, ತುಂಬಾ ಗಂಭೀರವಾದಂತ ಆರೋಪವನ್ನ ಚಿತ್ರತಂಡ ಮಾಡಿತ್ತು. ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಹೋಗಿರ್ತಕ್ಕಂಥ ರಚಿತಾ ರಾಮ್ ಅವರು ಆಗ ಎಲ್ಲವೂ ಚೆನ್ನಾಗೇ ಇತ್ತು, ನಾನು ಫಸ್ಟ್ ಟೈಮ್ ಪ್ರಮೋಷನ್ಸ್ಗೆ ಹೋದಾಗ ನನ್ನ ವರ್ಕ್ ಬಗ್ಗೆ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೊಳ್ಳೆ ಅಪ್ರಿಸಿಯೇಷನ್ಸ್ ಕೊಡ್ತಾ ಇದ್ದಂತಹ ನಿರ್ದೇಶಕರು, ನಿರ್ಮಾಪಕರು ಮತ್ತೆ ನಾಯಕ ನಟರು ಈಗ ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ನನ್ಗೆ ತುಂಬಾ ಹರ್ಟ್ ಆಗಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಆವಾಗ್ಲೇ ಹೇಳ್ಬೋದಿತ್ತಲ್ಲ ನನ್ನ ಮೇಲೆ ಅವ್ರಿಗೆ ತಕರಾರು ಇದ್ದಿದ್ದೆ, ಆವಾಗ ಹೇಳ್ದಿರಾ ಇವಾಗ ಈ ತರ ನನ್ನ ಮೇಲೆ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇರ್ತಕ್ಕಂಥದ್ದು ಯಾರು, ಸುಳ್ಳು ಹೇಳ್ತಿರೋದು ಯಾರು, ನಾಟಕ ಆಡ್ತಿರೋದು ಯಾರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಿರ್ದೇಶಕ ನಾಗಶೇಖರ್ ಮತ್ತೆ ನಾಯಕ ನಟ ಕಿಕ್ಕಿ ಅವರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಅವರೊಂದು ಇಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ನಾನು ಈ ಹಿಂದೆ ಮ್ಯಾಟ್ನಿ ಸಿನಿಮಾದ ರಿಲೀಸ್ ಇತ್ತು, ಆ ಸಿನಿಮಾನ ಪ್ರಮೋಷನ್ಸ್ ಮಾಡೋದಕ್ಕೆ ನಾನು ಹೋಗ್ಬೇಕಿತ್ತು, ಆದ್ರೆ ಆವಾಗ ಸಂಜು ವೆಟ್ಸ್ ಗೀತಾ 2 ಸಿನಿಮಾದ ಶೂಟಿಂಗ್ ಆಗ್ತಾ ಇತ್ತು. ಅವರು ಲೇಡಿ ಪ್ರೊಡ್ಯೂಸರ್ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ನಾನು ಆ ಸಿನಿಮಾ ಪ್ರಮೋಷನ್ಸ್ ಹೋಗ್ಬೇಕು ಅಂದಾಗ ಒಂದು ದಿನ ಕೂಡ ನನ್ನನ್ನ ಈ ಸಂಜು ವೆಟ್ಸ್ ಗೀತಾ 2 ತಂಡ ಕಳ್ಸಿಕೊಟ್ಟಿರ್ಲಿಲ್ಲ. ಅವ್ರದ್ದಾದ್ರೆ ದುಡ್ಡಲ್ವಾ, ಇವ್ರದ್ದು ಮಾತ್ರ ದುಡ್ಡ, ಅವ್ರದ್ದಾದ್ರೆ ಸಮಯ ಅಲ್ವಾ, ಇವ್ರದ್ದು ಮಾತ್ರ ಸಮಯನ ಅಂತಕ್ಕಂಥ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅಂದ್ರೆ ಈಗ ಅಂದ್ರೆ ಇವರು ಸಂಜು ವೆಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಪ್ರಮೋಷನ್ಸ್ ಹೋಗದೆ ಇರೋದಕ್ಕೆ ಒಂದು ವ್ಯಾಲಿಡ್ ರೀಸನ್ ಕೂಡ ಕೊಟ್ಟಿದ್ದಾರೆ. ರಚಿತಾ ರಾಮ್ ಅವರು ಈಗಾಗಲೇ ಒಂದು 5 ಸಿನಿಮಾಗಳಿಗೆ ಕಮಿಟ್ ಆಗಿದ್ಕೊಂಡು ಅಯೋಗ್ಯ 2 ಸಿನಿಮಾದ ಶೂಟಿಂಗ್ ಬರದಿಂದ ಸಾಕ್ತಿರೋದ್ರಿಂದ ಈ ಅಯೋಗ್ಯ 2 ಸಿನಿಮಾದ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಆಲ್ರೆಡಿ ಲೊಕೇಶನ್ಸ್ ನ ಲಾಕ್ ಮಾಡಿದ್ರಿಂದ ಅವರು ಆ ಲೊಕೇಶನ್ಸ್ ಅಲ್ಲಿ ಸಿನಿಮಾನ ಅಂದುಕೊಂಡಿದ್ದ ಟೈಮ್ಗೆ ಅದನ್ನ ಕಂಪ್ಲೀಟ್ ಮಾಡ್ಬೇಕಿತ್ತು. ಹಾಗಾಗಿ ನಾನು ಹೋಗಕ್ಕಾಗ್ಲಿಲ್ಲ. ಸೊ ಆವಾಗ ಇವ್ರು ಮಾಡಿದ್ದು ಸರಿ ಅನ್ಸೋದಾದ್ರೆ ಇವಾಗ್ಲೂ ಇದನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ವಾ ಅಂತಕ್ಕಂಥ ಮಾತನ್ನ ಅವ್ರಿಗೆ ತಿರುಗಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅಖಿಲೇಶ್ ಇಲ್ಲಿ. ಜೊತೆಯಲ್ಲಿ ಈಗ ಇತ್ತೀಚೆಗಷ್ಟೇ ಚಿತ್ರತಂಡ ಕೂಡ ಫಿಲ್ಮ್ ಚೇಂಬರ್ ಮೆಟ್ಲತ್ತಿತ್ತು, ಇದು ಮನವಿ ಎಲ್ಲ ಕಂಪ್ಲೇಂಟೇ ತೆಗೆದುಕೊಳ್ಬೇಕಂದಿತ್ತು. ಹಾಗಾಗಿ ಮುಂದೆ ಫಿಲ್ಮ್ ಚೇಂಬರ್ ನಡೆ ಏನಿರ್ಬೋದು ಅಂತ ಅಖಿಲೇಶ್, ಇದು ಫಿಲ್ಮ್ ಚೇಂಬರ್ಗೂ ಅವರು ಕಂಪ್ಲೇಂಟ್ ಅನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರ ಮೂಲಕ ಕಲಾವಿದರ ಸಂಘದಿಂದನೂ ಅವರು ಅಪ್ರೋಚ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾಗಶೇಖರ್ ಅವರು ಮತ್ತೆ ಶ್ರೀನಗರ್ ಕಿತ್ತಿ ಮತ್ತೆ ಚಲವಾದಿ ಕುಮಾರ್ ಅವರು ಯಾರಿಗೂ ಇವರು ಸ್ಪಂದಿಸದೇ ಇರೋದಕ್ಕೆ ಇವ್ರು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರಲ್ಲ. ನೀವು ಎಷ್ಟೇ ಬಾರಿ ಸಿನಿಮಾ ರಿಲೀಸ್ ಮಾಡಿದ್ರು ನಾನು ಪ್ರಮೋಷನ್ಸ್ ಬರ್ತೀನಿ ಅಂತ ಯಾವ ಕಲಾವಿದ್ರು ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ. ಆದ್ರೆ ತಾವು ಅಭಿನಯಿಸಿದಂತ ಸಿನಿಮಾಗಳು ರಿಲೀಸ್ ಆದಾಗ ತಾವು ಹೋಗಿ ಅದನ್ನ ಪ್ರಮೋಷನ್ ಮಾಡ್ತಕ್ಕಂಥದ್ದು ತಮ್ಮ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ರಚಿತಾ ರಾಮ್ ಅವರು ಈಗ ಆಲ್ರೆಡಿ ಒಮ್ಮೆ ಬಿಡುಗಡೆ ಆಗುವಾಗ ಎಲ್ಲಾ ಚಾನೆಲ್ಗಳಲ್ಲೂ ಹೋಗಿ ಪ್ರಮೋಷನ್ಸ್ ಮಾಡ್ತಾರೆ, ಎಲ್ಲಾ ಇವೆಂಟ್ಗಳಲ್ಲೂ ಭಾಗಿಯಾಗ್ತಾರೆ. ಆದ್ರೆ 2ನೇ ಬಾರಿ ಮರು ಬಿಡುಗಡೆ ಆದಾಗ ಅವರು ಅದಕ್ಕೆ ಹೋಗಿರಲ್ಲ. ಅವ್ರು ಯಾಕೆ ಹೋಗಿರಲ್ಲಪ್ಪ ಅಂತಂದ್ರೆ, ಅದು ಹೋಗ್ಲೇಬೇಕು ಅಂತಂದೇನಿಲ್ಲ. ಆ ಚಿತ್ರತಂಡದ ಜೊತೆಗೆ ಒಳ್ಳೆ ಬಾಂಧವ್ಯ ಇದ್ರೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಆಕೆ ಹೋಗ್ಬೋದು, ಇಲ್ಲಾಂದ್ರೆ ಆಕೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಅನ್ಬೋದು. ಹಾಗಾಗಿ ಆಕೆಯನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡೋದಕ್ಕೂ ಆಗಲ್ಲ. ಆಕೆಯ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ಳಕ್ ಆಗಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಖಿಲೇಶ್, ಇಲ್ಲಿ ಮತ್ತೊಂದು ವಿಚಾರ, ಇಲ್ಲಿ ಬರೀ ಒಂದು ಸಿನಿಮಾದ ಬಗ್ಗೆ ಮಾತ್ರ ರಚಿತಾ ರಾಮ್ ಅವರು ಮಾತಾಡಿಲ್ಲ.